ಗಣತಿದಾರರೇ, ಹಾಗೆಯೇ ಮೇಲ್ವಿಚಾರಕರೇ, ಹಾಗೆಯೇ ನಾಗರಿಕ ಬಂಧುಗಳೇ, ಇವತ್ತೇನು ನಾವು 1ನೇ ತಾರೀಕು ಏಪ್ರಿಲ್ 1ರಿಂದ 15ನೇ ತಾರೀಕಿನ ತನಕ ಸ್ವಯಂ ಗಣತಿ ಕಾರ್ಯವನ್ನು ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಅವಕಾಶ ಮಾಡಿಕೊಟ್ಟಿದೆ. ಆ ಪ್ರಕಾರವಾಗಿ ನಾವು ಈ ಲಿಂಕನ್ನು ಬಳಸಿ ಈಗ ಅಂತರ್ಜಾಲದ ಮೂಲಕವಾಗಿ ಈ ಒಂದು ಸ್ವಯಂ ಗಣತಿಯನ್ನು ಹೇಗೆ ಮಾಡಬೇಕು, ಯಾವ್ಯಾವ ವಿಧಾನಗಳನ್ನು ಅನುಸರಿಸಬೇಕು ಅಂತಕ್ಕಂಥದ್ದನ್ನು ನಾವು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಈಗ ತಮಗೆಲ್ಲ ಗೊತ್ತಿದ್ದಂತೆ ಮೊನ್ನೆ ಅನೇಕ ಜನ ಗಣತಿದಾರರು ಹಾಗೆ ಸೂಪರ್ವೈಸರ್ಗಳು ತರಬೇತಿಯಲ್ಲಿ ಕೂಡ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಹಾಗಾಗಿ ಈ ದಿನ ನಾವು ಹೇಗೆ ಮಾಡಬೇಕು ಅಂತಕ್ಕಂಥ ವಿಧಾನಗಳ ಬಗ್ಗೆ ಸರಳವಾಗಿ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ತಾವೆಲ್ಲರೂ ಕೂಡ ನಮ್ಮ ದೀರ್ಘಾಯುಸ್ TV19 ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರ್ತಾ ಹೋಗ್ತವೆ. ಈಗ ವಿಡಿಯೋವನ್ನು ಪ್ರಾರಂಭ ಮಾಡೋಣ. ಮೊದಲನೇದಾಗಿ ಈ ಒಂದು ಇಂಟರ್ನೆಟ್ ವೆಬ್ ಪೇಜ್ಗೆ ಹೋದಾಗ test.census.gov.in ಈ ಅಡ್ರೆಸ್ಸನ್ನು ನೀವು ಟೈಪ್ ಮಾಡಿದರೆ ಗೂಗಲ್ ಕ್ರೋಮ್ನಲ್ಲಿ ಈ ಒಂದು ಪೇಜ್ ಓಪನ್ ಆಗುತ್ತೆ. ಸೆಲ್ಫ್ ಎನ್ಯುಮರೇಷನ್ ಅಂಥೇಳಿ, ಆ ಸೆಲ್ಫ್ ಎನ್ಯುಮರೇಷನ್ ಸ್ವಯಂ ಗಣತಿಯನ್ನು ಪ್ರಾರಂಭ ಮಾಡಬೇಕಾದ್ರೆ ನಾವು ಕರ್ನಾಟಕ ರಾಜ್ಯದವರು ಕರ್ನಾಟಕವನ್ನು ಆಯ್ಕೆ ಮಾಡಿಕೊಳ್ಳೋಣ. ಹಾಗೆಯೇ ಇಲ್ಲಿ ಏನು ಓಪನ್ ಆಗುತ್ತೆ ಆ ಒಂದು ಓಪನ್ ಆದಂತಹ ಕ್ಯಾಪ್ಚಾವನ್ನು ನಾವು ಎಂಟ್ರಿ ಮಾಡಬೇಕಾಗ್ತದೆ. ಇದು ನಿಮಗೆ ಟಫ್ ಇದ್ದರೆ ಈ ಭಾಗದಲ್ಲಿ ಹಿಂಗೆ ಮಾಡಿ ಅದು ಮತ್ತೆ ಅಲ್ಲಿ ಚೇಂಜ್ ಆಗುತ್ತೆ, ಹೊಸದು ಬರುತ್ತೆ. ನಿಮಗೆ ಈಸಿ ಕಾಣುವವರೆಗೆ ಕೂಡ ನೀವು ಕ್ಯಾಪ್ಚಾವನ್ನು ಈ ರೀತಿ ಹೊಡಿತಾ ಹೋಗಿ. ಈಗ ಅಲ್ಲಿ ಈಸಿ ಕಾಣ್ತಾ ಇದೆ, ಸ್ಮಾಲ್ ZODX ಕ್ಯಾಪಿಟಲ್ ZP. ನಾನೀಗ ಇಲ್ಲಿ ಕ್ಯಾಪ್ಚಾವನ್ನು ಏನು ಕಾಣಿಸ್ತದೆ ಅದನ್ನಿಲ್ಲಿ ಟೈಪ್ ಮಾಡಿದ್ದೀನಿ. ಓಕೆ ಕೊಡಿ. ಕಂಡೀಷನ್ಸ್ಗಳು ನಾವು ಅಗ್ರೀಡ್ ಒಪ್ಕೊಂಡಿದ್ದೇವೆ ಅಂಥೇಳಿ. ಈಗ ನೇಮ್ ಆಫ್ ದಿ ಹೆಡ್ ಆಫ್ ದಿ ಹೌಸ್ ಹೋಲ್ಡ್, ಇಲ್ಲಿ ಯಾರು ತಮ್ಮ ಒಂದು ಮನೆಯ ಹಿರಿಯರಾಗಿರ್ತಾರೆ ಅವರ ಹೆಸರನ್ನು ಇಲ್ಲಿ ನಾವು ಎಂಟರ್ ಮಾಡಬೇಕು. ಪ್ಲೀಸ್ ಎಂಟರ್ ದಿ ನೇಮ್ ಆಫ್ ದಿ ಹೆಡ್ ಆಫ್ ದಿ ಹೌಸ್ ಹೋಲ್ಡ್ ಕರೆಕ್ಟ್ಲಿ. ಒನ್ಸ್ ರಿಜಿಸ್ಟರ್ ಇಟ್ ಕ್ಯಾನಾಟ್ ಬಿ ಚೇಂಜ್ ಲೇಟರ್. ನೋಡಿ, ಒಂದು ಸಲ ನಾವು ಎಂಟ್ರಿ ಮಾಡಿದರೆ ಇದನ್ನು ಯಾವುದೇ ಕಾರಣಕ್ಕೂ ಬದಲಾವಣೆ ಮಾಡಲಿಕ್ಕೆ ಬರೋದಿಲ್ಲ. ಈಗ ನಾನು ನಮ್ಮ ಮನೆಯದೇ ಒಂದು ಸ್ವಯಂ ಗಣತಿ ಕಾರ್ಯವನ್ನು ತಮಗೆಲ್ಲರಿಗೂ ಕೂಡ ವಿಡಿಯೋ ಮಾಡೋ ದೃಷ್ಟಿಯಿಂದ ನಾನು ಮಾಡ್ತಾ ಇದ್ದೇನೆ. ಈಗ ನಮ್ಮ ಮನೆಯ ನೇಮ್ ಆಫ್ ದಿ ಹೆಡ್ ಆಫ್ ದಿ ಹೌಸ್ ಹೋಲ್ಡ್ ಅಂದರೆ ನಮ್ಮ ಮನೆ ಯಜಮಾನ ನಮ್ಮ ಅಪ್ಪ, ಅವರ ಹೆಸರನ್ನು ನಾನು ಟೈಪ್ ಮಾಡ್ತೀನಿ. ಪರಮೇಶ್ವರಪ್ಪ ಕೆ ಇವರು ಹೆಡ್ ಆಫ್ ದಿ ಫ್ಯಾಮಿಲಿ. ಮೊಬೈಲ್ ನಂಬರ್ ಬಂದುಬಿಟ್ಟು ನನ್ನದೇ ಮೊಬೈಲ್ ಸಂಖ್ಯೆಯನ್ನು ಇಲ್ಲಿ ಕೊಟ್ಟಿರ್ತೀನಿ. ಮೇಲ್ ID ಮಾಹಿತಿಗಾಗಿ ಇಲ್ಲಿ ಹಂಚ್ಕೊಳ್ತಾ ಇದ್ದೇನೆ. ಇದು ಮೇಲ್ ID ಕೊಡ್ತಕ್ಕಂಥದ್ದು ಆಪ್ಷನಲ್, ಕೊಡ್ಬೋದು ಕೊಡದೇ ಇರಬಹುದು. ಆದರೆ ಮೊಬೈಲ್ ಸಂಖ್ಯೆಯನ್ನು ಈ ಒಂದು ಸ್ವಯಂ ಗಣತಿಗಾಗಿ ನಾವು ಎಂಟ್ರಿ ಮಾಡಲೇಬೇಕು. ಈಗ ವೆರಿಫೈ ಆ್ಯಂಡ್ ಪ್ರೊಸೀಜರ್ ಕೊಡ್ತೀನಿ. ಅದು ಮೊಬೈಲ್ ಸಂಖ್ಯೆಗೆ OTP ಬರುತ್ತೆ ನೋಡಿ. OTP ಸೆಂಟ್ ಯುವರ್ ರಿಜಿಸ್ಟರ್ ಮೊಬೈಲ್ ನಂಬರ್. ಓಕೆ, ಈಗ ನಮ್ಮದು ಟ್ರೂ ಕಲರ್ ಇರೋದ್ರಿಂದ ಆ OTP ಯಾವುದು ಅಂತ ಅಲ್ಲಿ ಬರುತ್ತೆ. ಅದನ್ನು ನಾವು ಮೇಲೆ ನೋಡಿಕೊಂಡು ಇಲ್ಲಿ ಎಂಟ್ರಿಯನ್ನು ಮಾಡಬೇಕಾಗ್ತದೆ. 753284 ನನಗೆ ಬಂದಂಥ OTP. ಈ ರೀತಿಯಲ್ಲಿ OTP ಬಂದದ್ದನ್ನು ಎಂಟ್ರಿ ಮಾಡಿ ನಾವು ಆ ಎಂಟ್ರಿ ನಂತರ ವೆರಿಫೈ OTP ಕೊಡಬೇಕು. ಪ್ಲೀಸ್ ಸೆಲೆಕ್ಟ್ ದಿ ಲ್ಯಾಂಗ್ವೇಜ್. ನೋಡಿ, ನಾನು ಒಂದಲ್ಲಿ ಸೆಲೆಕ್ಟ್ ಮಾಡೋದು ಬಿಟ್ಟೆ, ಅದು ಯಾವುದೇ ಕಾರಣಕ್ಕೂ ಮುಂದೆ ಹೋಗಲಿಲ್ಲ, OTP ವೆರಿಫೈ ಆಗಲಿಲ್ಲ. ಒಂದು ಬಾರಿ ನೀವು ಯಾವ ಭಾಷೆಯಲ್ಲಿ ಉತ್ತರಿಸಲಿಕ್ಕೆ ಅವಕಾಶ ಇದೆ ನೋಡಿ. ಇಂಗ್ಲೀಷ್ ಇದೆ, ಹಿಂದಿ ಇದೆ, ಅಸ್ಸಾಮಿ ಇದೆ, ಬೆಂಗಾಲಿ ಇದೆ, ಗುಜರಾತ್, ಕನ್ನಡ, ಕೊಂಕಣಿ, ಮಲಯಾಳಂ, ಮಣಿಪುರ್, ಮತ್ತು ಮರಾಠಿ, ನೇಪಾಳ್, ಒಡಿಸ್ಸಾ, ಪಂಜಾಬಿ, ತಮಿಳ್, ತೆಲುಗು, ಉರ್ದು, ನಮ್ಮ ಭಾರತೀಯ ಭಾಷೆಗಳು ಅವುಗಳಲ್ಲಿ ಯಾವುದಾದ್ರೂ ಒಂದನ್ನು ಆಯಾ ರಾಜ್ಯದವರು ಆಯ್ಕೆ ಮಾಡ್ಕೊಳ್ತಾರೆ. ನಾವು ಕರ್ನಾಟಕದವರು ಕನ್ನಡವನ್ನು ಆಯ್ಕೆ ಮಾಡಿಕೊಳ್ಳೋಣ. ಇಲ್ಲಿ ನಾನು ಕನ್ನಡ ಭಾಷೆನ ಆಯ್ಕೆ ಮಾಡ್ಕೊಂಡಿದ್ದೀನಿ. ಈಗ OTP ವೆರಿಫೈ ಮಾಡ್ತಾ ಇದ್ದೇನೆ. OTPಗೆ ವೆರಿಫೈ ಕೊಟ್ಟಾಗ ಅದು ವೆರಿಫೈ ಆಗುತ್ತೆ. ಪದೇ ಪದೇ ಕೇಳುವ ಪ್ರಶ್ನೆಗಳು, ಈಗ 34 ಪ್ರಶ್ನೆಗಳನ್ನು ಏನು ಕೇಳ್ತಾ ಇದ್ದಾರೆ
ಅದರ ಹಂತದಲ್ಲಿ ಈಗ ನಾವು ಮಾಹಿತಿಯನ್ನು ತುಂಬ್ತಾ ಹೋಗೋಣ. ಈಗ ನೋಡಿ, ನಾವು 1ರಿಂದ 6 ಸ್ಥಳದ ವಿವರ, ಪ್ರಶ್ನೆ ಸಂಖ್ಯೆ 1ರಿಂದ 6 ಸ್ಥಳದ ವಿವರಗಳು ಅಂತ ಇದೆ. ರಾಜ್ಯ ಕರ್ನಾಟಕ, ಜಿಲ್ಲೆ ವಿಜಯನಗರ, ಜಿಲ್ಲೆ. ಪಿನ್ ಕೋಡ್, ನಮ್ಮ ಗ್ರಾಮದ ಪಿನ್ ಕೋಡನ್ನು ನಾನು ಎಂಟ್ರಿ ಮಾಡ್ತೀನಿ. ನಮ್ಮದು ಸ್ವಂತ ಊರು ಮಸಲವಾಡ, 583216. ಇಲ್ಲಿ ಪಿನ್ ಕೋಡನ್ನು ಹಾಕ್ತೀನಿ. ಹುಡುಕಲು ದಯವಿಟ್ಟು ಮೌಲ್ಯವನ್ನು ನಮೂದಿಸಿ ಅಂತ ಇದೆ. ಓಕೆ. ಗ್ರಾಮ, ಪಟ್ಟಣ, ಪ್ರದೇಶದ ಗ್ರಾಮ ಗುರುತಿಸಿದ ಸ್ಥಳ ಮಾನ್ಯರು ಮಸಲವಾಡ, ವಿಲೇಜು ಗ್ರಾಮ. ನಮ್ಮ ಗ್ರಾಮದ ಹೆಸರು ನೋಡಿ, ಮಾನ್ಯರ ಮಸಲವಾಡ, ವಿಜಯನಗರ ಜಿಲ್ಲೆಯ ಒಂದು ಪುಟ್ಟ ಹಳ್ಳಿ. ನೋಡಿ, ಇಲ್ಲಿ ಸ್ಥಳವನ್ನು ದೃಢೀಕರಿಸಿ. ನಾನು ಆಯ್ಕೆ ಮಾಡಿಕೊಂಡಂಥ ಸ್ಥಳ ಇದು ವಿಜಯನಗರ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಗ್ರಾಮದ ಹೆಸರು. ಗ್ರಾಮ, ಪಟ್ಟಣ, ಪ್ರದೇಶ, ಮಜರೆ ಗ್ರಾಮ ಸ್ಥಳವನ್ನು ಗುರುತಿಸಿ ಅಂತ ಇದೆ. ಅದನ್ನು ನಾವು ಒಂದನ್ನು ಆಯ್ಕೆ ಮಾಡಿಕೊಳ್ತೇವೆ. ಯಾಕಂದರೆ ಅದು ಇಂಗ್ಲೀಷ್ನಲ್ಲಿ ಈ ಪ್ರಕಾರದಲ್ಲಿ ಇದೆ. ಓಕೆ, ಉದಾಹರಣೆಗಾಗಿ ಗ್ರಾಮ ಅಂತ ಕೊಡೋಣ. ಹುಡುಕಿ ಅಂತ ಇದೆ, ನೋಡೋಣ. ಡ್ರಾಪ್ ಡೌನ್ ಸಲಹೆ, ಒಂದು ಸ್ಥಳವನ್ನು ದಯವಿಟ್ಟು ಆಯ್ಕೆ ಮಾಡಿ. ನೋಡಿ, ಇಲ್ಲಿ ಸಲಹೆ ಕೊಡುತ್ತೆ. ನಾವು ತಪ್ಪನ್ನು ಎಂಟ್ರಿ ಮಾಡಿದಾಗ ನಾವು ಒಂದು ಗ್ರಾಮವನ್ನು ಮೆನ್ಷನ್ ಮಾಡಿದರೆ ಐವತ್ತೆಂಟು 32 ವಿಜಯನಗರ ಫೀಲ್ಡ್. ಓಕೆ, ಈಗ ನಾವು ಆಯ್ಕೆ ಮಾಡಿಕೊಂಡಂತಹ ಆ ಒಂದು ಜಿಲ್ಲೆಯ ಆ ಒಂದು ಪಿನ್ ಕೋಡಿನ ಸ್ಥಳದ ಒಂದು ದಯವಿಟ್ಟು ನಿಮ್ಮ ಮನೆಯ ಸ್ಥಳವನ್ನು ದೃಢೀಕರಿಸಿ. ತಪ್ಪಾದ ಸ್ಥಳ ಸಂದರ್ಭದಲ್ಲಿ ನಿಮ್ಮ ಸ್ವಯಂ ಗಣತಿ ಮಾಹಿತಿಗಳು ಗಣತಿದಾರರಿಗೆ ಪಡೆಯಲು ಸಾಧ್ಯವಿಲ್ಲ. ನೀವು ಆಯ್ಕೆ ಮಾಡಿಕೊಂಡಂಥ ಸ್ಥಳದೊಂದಿಗೆ ಮುಂದುವರಿಯಲು ಬಯಸುವಿರಾ? ಈಗ ಜಿಲ್ಲೆ, ರಾಜ್ಯ ಕರ್ನಾಟಕ, ಜಿಲ್ಲೆ, ನಮ್ಮ ವಾಸಸ್ಥಳದ ಒಂದು ಪಿನ್ ಕೋಡ್ ಏನಿದೆ ಅದನ್ನು ನಾನು ಆಯ್ಕೆ ಮಾಡಿಕೊಂಡಿದ್ದೀನಿ. ಈಗ ಅದರದ ಒಂದು ಸಂಖ್ಯೆ ಬಂದಿದೆ, ಹೌದು ಅಂತ ಕೊಡ್ತೀನಿ. ನೋಡಿ, ಜನಗಣತಿ ಮನೆ ವಿವರಗಳು. ಒಂದು ಜನಗಣತಿ ಮನೆಯ ರಸ್ತೆ ಅಥವಾ ಸಾಮೂಹಿಕ
ಅದನ್ನು ನಾನು ಮಾಹಿತಿಯನ್ನು ಈಗ ಕೊಡ್ತಾ ಹೋಗೋಣ. ಜನಗಣತಿ ಮನೆಯ ನೆಲಕ್ಕೆ ಪ್ರಧಾನವಾಗಿ ಬಳಸಲಾಗಿರುವ ನಿರ್ಮಾಣದ ಸಾಮಗ್ರಿ ಮಣ್ಣು ಇದೆನೋ ಅಥವಾ ಮರ, ಬಿದಿರು, ಸುಟ್ಟ ಇಟ್ಟಿಗೆ, ಕಲ್ಲು, ಸಿಮೆಂಟು ಯಾವುದಿದೆ ಅದನ್ನು ನಾವಿಲ್ಲಿ ಎಂಟ್ರಿ ಮಾಡೋಣ. ನೆಲಕ್ಕೆ ಪ್ರಧಾನವಾಗಿ ಬಳಸಲಾಗಿರುವ ನಿರ್ಮಾಣದ ಸಾಮಗ್ರಿ ಸುಟ್ಟ ಇಟ್ಟಿಗೆಯಿಂದ ಕಟ್ಟಲಾಗಿದೆ. ಜನಗಣತಿ ಮನೆಯ ಗೋಡೆ ಪ್ರಧಾನವಾಗಿ ಬಳಸಲಾಗಿರುವ ನಿರ್ಮಾಣ ಸಾಮಗ್ರಿ ಗಾರೆ ಸಿಮೆಂಟ್, ಸಿಮೆಂಟ್ನಿಂದ ಭದ್ರಪಡಿಸಲಾಗಿರ್ತಕ್ಕಂಥ ಒಂದು ವಸ್ತು. ಇಲ್ಲಿ ಅವ್ರು ಕೇಳಿರ್ತಕ್ಕಂಥ ಪ್ರಶ್ನೆ, ಜನಗಣತಿ ಮನೆಯ ಗೋಡೆಗೆ ಪ್ರಧಾನವಾಗಿ ಬಳಸಲಾಗಿರುವ ಸಾಮಗ್ರಿ ಸಿಮೆಂಟನ್ನು ಬಳಕೆ ಮಾಡಿ ನಿರ್ಮಾಣ ಮಾಡಲಾಗಿದೆ. ಇನ್ನು ಜನಗಣತಿ ಮನೆಯ ಮೇಲ್ಛಾವಣಿಗೆ ಪ್ರಧಾನವಾಗಿ ಬಳಸಲಾಗಿರುವ ನಿರ್ಮಾಣದ ವಸ್ತು ನೋಡಿ, ಇಲ್ಲಿ ಹುಲ್ಲು, ಮರ, ಪ್ಲಾಸ್ಟಿಕ್ ಪಾತಿನ್, ನಾಡ ಹಂಚು, ಯಂತ್ರದಿಂದ ತಯಾರಿಸಿದ ಹಂಚುಗಳು, ಸುಟ್ಟ ಇಟ್ಟಿಗೆ, ಕಲ್ಲು, GI ಲೋಹ, ಕಾಂಕ್ರೀಟ್. ನಾವು ಕಾಂಕ್ರೀಟನ್ನು ಆಯ್ಕೆ ಮಾಡ್ಕೊಳ್ತೀವಿ. ಈ ಜನಗಣತಿ ಮನೆಯ ಸ್ಥಿತಿ ಉತ್ತಮ, ವಾಸಕ್ಕೆ ಯೋಗ್ಯವಾಗಿದೆ. ಓಕೆ, ನಾನು ಕೊಟ್ಟಂತಹ ಈ ಪ್ರಶ್ನೆಗಳ ಮಾಹಿತಿಯನ್ನು ನಾವು ಸೇವ್ ಮಾಡಬೇಕಾಗ್ತದೆ. ಸ್ಟೆಪ್ 2ರಲ್ಲಿ ಸೇವ್ ಮಾಡಿ ಮತ್ತೆ ನಾನು ಮುಂದುವರಿತೇನೆ. ಮರುಹೊಂದಿಸಿ ಅಂತ ಹೋದರೆ ಮತ್ತೆ ಹಿಂದಕ್ಕೆ ಹೋದರೆ ಅಲ್ಲಿ ಮಾಹಿತಿ ಮತ್ತೆ ಬರುತ್ತೆ. ನಾವು ಮತ್ತೆ ಅದನ್ನು ಪರಿಶೀಲನೆ ಮಾಡಿ ನೋಡ್ಬೋದು. ಈಗ ಉಳಿಸಿ ನಾನು ಮುಂದಕ್ಕೆ ಹೋಗ್ತೇನೆ. ಹೌದು. ಇನ್ನು ಸ್ಟೆಪ್ 3ರಲ್ಲಿ ಕುಟುಂಬಕ್ಕೆ ಸಂಬಂಧಿಸಿದಂಥ ಮಾಹಿತಿ. ಕುಟುಂಬದಲ್ಲಿ ಸಾಮಾನ್ಯವಾಗಿ ವಾಸಿಸುತ್ತಿರುವ ವ್ಯಕ್ತಿಗಳ ಒಟ್ಟು ಸಂಖ್ಯೆ. ನಮ್ಮ ಮನೆಯಲ್ಲಿ ನಮ್ಮ ಅಪ್ಪ, ಅಮ್ಮ, ನಾನು, ನನ್ನ ಹೆಂಡತಿ, 2 ಮಕ್ಕಳು, ಒಟ್ಟಾರೆಯಾಗಿ 6 ಜನ ಇದ್ದಾರೆ. 6. ಕುಟುಂಬದ ಮುಖ್ಯಸ್ಥನ ಹೆಸರು ಪರಮೇಶ್ವರಪ್ಪ ಅಂತ ಇಲ್ಲಿ ಬಂದಿದೆ ಆಲ್ರೆಡಿ. ಕುಟುಂಬದ ಮುಖ್ಯಸ್ಥರ ಹೆಸರನ್ನು ಆಯ್ಕೆ ಮಾಡಿದ ಭಾಷೆ ಕನ್ನಡ. ಗಂಡು. ಕುಟುಂಬದ ಮುಖ್ಯಸ್ಥರ ಹೆಸರು ಆಯ್ಕೆ ಮಾಡಿದ ಭಾಷೆ ಕನ್ನಡ. ನಾವು ಆಯ್ಕೆ ಮಾಡಿಕೊಂಡಂಥ ಭಾಷೆಯಲ್ಲಿ ಬರಿಬೇಕಾಗ್ತದೆ. ಕನ್ನಡ ಆಯ್ಕೆ ಮಾಡ್ಕೊಂಡಿದ್ದೀವಿ. ಪರಮೇಶ್ವರಪ್ಪ. ಕೆ ನೋಡಿ, ನಾನು ಈಗ ಕನ್ನಡದಲ್ಲಿ ಅವ್ರ ಹೆಸರನ್ನು ಬರೆದಿದ್ದೀನಿ. ಯಾಕಂದರೆ ಇಲ್ಲಿ ಆಲ್ರೆಡಿ ಬಂದಿದೆ ಅದು ಹೆಸರು, ಅದು ಇಂಗ್ಲೀಷ್ನಲ್ಲಿದೆ. ಅದೇ ನಾವು ಆಯ್ಕೆ ಮಾಡಿಕೊಂಡಂಥ ಭಾಷೆಯಲ್ಲಿ ಒಮ್ಮೆ ನಾವು ಅದನ್ನು ಬರೀಬೇಕಾಗ್ತದೆ. ಅವರ ಒಂದು ಕುಟುಂಬದ ಮುಖ್ಯಸ್ಥರು, ಅವರ ಒಂದು ಸ್ಟೇಟಸ್ ಗಂಡು. ಹಾಗೆಯೇ ನಾವು SC STನ ಅಥವಾ OBCನ ಅಂತಕ್ಕಂಥದ್ದು 3 ಕಾಲಮ್ ಇರ್ತದೆ. ನಮ್ಮದು ಇತರೆ OBC, ಇಲ್ಲಿ 3 ಕಾಲಮ್. ಒಂದು SC ಆಗ್ಬೋದು, ST ಆಗ್ಬೋದು, ಅಥವಾ ಇತರೆಯನ್ನು ನಾವು ಆಯ್ಕೆ ಮಾಡಿಕೊಳ್ಬೇಕು. ಕುಟುಂಬದ ಮುಖ್ಯಸ್ಥರು ರಾಜ್ಯ, ಕೇಂದ್ರಾಡಳಿತ ಪ್ರದೇಶ, ಯಾವುದೇ ಪರಿಶಿಷ್ಟ ಜಾತಿ ಪಂಗಡ ಸೇರಿದವರಾಗಿದ್ದರೆ ಸೂಕ್ತವಾದ ಆಯ್ಕೆಯನ್ನು ಆರಿಸಿ ಪರಿಶಿಷ್ಟ ಜಾತಿ ಪಂಗಡ ಅಥವಾ ಇತರೆಯನ್ನು ಆಯ್ಕೆ ಮಾಡಿ ಅಂತ ಇದೆ. ನಾವು ಇತರೆ ಆಯ್ಕೆ ಮಾಡಿದ್ದೇವೆ. ಹಾಗೆಯೇ ಈ ಮನೆಯ ಮಾಲೀಕತ್ವದ ಸ್ಥಾನಮಾನ, ಸ್ವಂತ ಅಥವಾ ಬಾಡಿಗೆ ಇದ್ದೀರಾ, ಅಥವಾ ಬಾಡಿಗೆ ಆದರೆ ಬೇರೆ ಸ್ಥಳದಲ್ಲಿ ಸ್ವಂತ ಮನೆ ಇದ್ದಲ್ಲಿ, ಬಾಡಿಗೆ ಆದರೆ ಯಾವುದೇ ಸ್ವಂತ ಮನೆ ಇಲ್ಲದಿದ್ದಲ್ಲಿ, ಇತರೆ ಅದು ಸ್ವಂತದ್ದಾಗಿದೆ. ನಾವು ಸ್ವಂತವನ್ನು ಆಯ್ಕೆ ಮಾಡಿಕೊಳ್ತೀನಿ. ವಾಸದ ಕೊಠಡಿಗಳ ಸಂಖ್ಯೆ ಅದು ಒಂದೇ ಇದೆ ನಿಮ್ಮ ಮನೆಯಲ್ಲಿ, 01 ಒಂದನ್ನು ಹಾಕ್ತೀನಿ. ಈ ಕುಟುಂಬದಲ್ಲಿ ವಾಸಿಸುತ್ತಿರುವ ವಿವಾಹಿತ ದಂಪತಿಗಳ ಸಂಖ್ಯೆ 2. ಈಗ ಮತ್ತೆ ನಾನು ಕೊಟ್ಟಂಥ ಮಾಹಿತಿಯನ್ನು ಉಳಿಸಿ ಮತ್ತು ಮುಂದಕ್ಕೆ ಹೋಗಿ ಸಾಕ್ತೀನಿ. ಹೌದು ಅಂತ ಕೊಟ್ಟೆ. ಮತ್ತು ಮುಂದಿನ ಸ್ಟೆಪ್ ಏನಿದೆ ಅದು ಮುಂದುವರಿಯುತ್ತೆ. ಸ್ಟೆಪ್ 4, ಕುಟುಂಬಕ್ಕೆ ಲಭ್ಯ ಇರುವ ಸೌಲಭ್ಯಗಳು, ಅದರ ಪ್ರಶ್ನೆಯನ್ನು ಕೇಳಲಾಗ್ತದೆ. ಇಲ್ಲಿ ನೋಡಿ, ಮೂಲದಲ್ಲಿ ಸಂಸ್ಕರಿಸಿದ ಕುಳಾಯಿ ನೀರು, ಕುಡಿಯುವ ನೀರಿನ ಪ್ರಧಾನ ಮೂಲ ಕುಟುಂಬದ್ದು. ನಾವು ಮೊನ್ನೆ ತರಬೇತಿಯಲ್ಲಿ ಕೂಡ ಇದೇ ರೀತಿಯಾದಂತಹ ಒಂದು ಮಾಹಿತಿಯನ್ನು ಪಡ್ಕೊಳ್ತಾ ಬಂದಿದ್ದೀವಿ. ಇಲ್ಲೆಲ್ಲವನ್ನು ಗಮನಿಸಿ. ಮೂಲದಲ್ಲಿ ಸಂಸ್ಕರಿಸಿದ ಕುಳಾಯಿ ನೀರು, ಬಾವಿ, ಕೈ ಪಂಪು, ಕೊಳವೆ ಬಾವಿ, ಬೋರ್ವೆಲ್ಲು, ಚಿಲುಮೆ, ನದಿ, ಕಾಲುವೆ, ಕೆರೆ, ಕೊಳ, ಸರೋವರ, ಪ್ಯಾಕೇಜ್ ಬಾಟಲಿ ನೀರು, ಇತರೆ ಮೂಲಗಳು. ನಮಗೆ ಆಲ್ಮೋಸ್ಟ್ ಆಲು
ಬೋರ್ವೆಲ್ ನೀರು ಸಪ್ಲೈ ಆಗ್ತದೆ, ನಾನು ಬೋರ್ವೆಲ್ ನೀರು ಬರುತ್ತದೆ ಅದನ್ನು ಆಯ್ಕೆ ಮಾಡ್ಕೊಳ್ತೀನಿ. ಕುಡಿಯುವ ನೀರಿನ ಮೂಲ ಲಭ್ಯತೆ ಇದ್ದಲ್ಲಿ, ಆವರಣದ ಒಳಗೆ, ಆವರಣದ ಸಮೀಪ, ದೂರದಲ್ಲಿ. ಆವರಣದ ಒಳಗೆ ನಮ್ಮ ಮನೆಯಲ್ಲಿ ಫಿಲ್ಟ್ರ್ ಇದೆ, ನಾವು ಆವರಣದ ಒಳಗಡೆ ಕುಡಿಯೋ ನೀರನ್ನು ತರ್ತೀವಿ. ಒಮ್ಮೆ ಆವರಣದ ಸಮೀಪ ಅಂದರೆ ಪಬ್ಲಿಕ್ ವಾಟರ್ ಫಿಲ್ಟ್ರಿಗೆ ಕೂಡ ಹೋಗಿ ವಾಟರ್ ಬಾಟ್ಲಿಯನ್ನು ತುಂಬಿಕೊಂಡು ಬರ್ತೀವಿ. ಇಲ್ಲಿ ನಮಗೆ ಆವರಣದ ಸಮೀಪ ಅಂತ ನಾವು ತುಂಬಬೇಕಾಗ್ತದೆ. ಯಾಕೆ ಅತಿ ಹೆಚ್ಚು ನಾವು ಫಿಲ್ಟ್ರಿಂದ ತರ್ತಾ ಹೋಗ್ತೀವಿ. ಬೆಳಕಿನ ಪ್ರಧಾನ ಮೂಲ ವಿದ್ಯುತ್ ಶಕ್ತಿಯಿಂದ ನಾವು ಬೆಳಕನ್ನು ಪಡೆದುಕೊಳ್ತೀವಿ. ಶೌಚಾಲಯ ಲಭ್ಯತೆ ಓಕೆ, ಪ್ರತ್ಯೇಕವಾಗಿ ಕುಟುಂಬದ ಒಳಗೆ ಮಾತ್ರ ಇದೆ. ನಾವು ಇತರೆ ಕುಟುಂಬದ ಜೊತೆಗೆ ಹಂಚಿಕೆ ಇಲ್ಲ, ಸಾರ್ವಜನಿಕ ಶೌಚಾಲಯ ಬಳಸಲ್ಲ. ಪ್ರತ್ಯೇಕವಾಗಿ ನಮ್ಮ ಕುಟುಂಬಕ್ಕೆ ಮಾತ್ರ ಒಂದು ಶೌಚಾಲಯ ಲಭ್ಯತೆ ಇದೆ, ಅದನ್ನು ನಾವು ಒಂದನ್ನು ಆಯ್ಕೆ ಮಾಡಿಕೊಳ್ತೀವಿ. ಇವು ಯಾವುವು ಇಲ್ಲ ಅಂತ ಹೇಳಿದರೆ ಇಲ್ಲಿ ಬಯಲು ಇದ್ದರೆ ಬಯಲು ಅಂತೇಳಿ, ಇಲ್ಲ ಅಂತ ಆಪ್ಷನನ್ನು ಮಾಡ್ಕೊಳ್ಬೇಕಾಗ್ತದೆ. ಇನ್ನು ಶೌಚಾಲಯದ ಬಗ್ಗೆ ವಿಧಗಳು: ಫ್ಲಶ್ ನೀರು ಹಾಕುವ ಶೌಚಾಲಯಗಳನ್ನು ಸಂಪರ್ಕಿಸುವುದು, ಒಳಚರಂಡಿ ವ್ಯವಸ್ಥೆ, ಹಾಗೆಯೇ ಸೆಪ್ಟಿಕ್ ಟ್ಯಾಂಕ್, ಇತರ ವ್ಯವಸ್ಥೆ. ನೋಡಿ, ಇಲ್ಲಿ ಮಾಹಿತಿಯನ್ನು ನೀವು ಗಮನಿಸಬೇಕು. ಶೌಚಾಲಯಕ್ಕೆ ನೀರು ಹಾಕುವ ಶೌಚಾಲಯಗಳನ್ನು ಸಂಪರ್ಕಿಸಿರುವುದು, ಒಳಚರಂಡಿ ವ್ಯವಸ್ಥೆ ಇದನ್ನು ಪೈಪ್ ಸೆಪ್ಟಿಕ್ ಟ್ಯಾಂಕ್, ನಾವು ಗುಂಡಿ ತೋರಿಸಿದ್ದೀವಿ, ಸೆಪ್ಟಿಕ್ ಟ್ಯಾಂಕನ್ನು ಆಯ್ಕೆ ಮಾಡಿಕೊಳ್ತೀವಿ. ಹಾವಳಿ ಗುಂಡಿ ಶೌಚಾಲಯ, ಇಲ್ಲಿ ಗಮನಿಸಿ, ಒಳಚರಂಡಿ ವ್ಯವಸ್ಥೆಯನ್ನು ಪಟ್ಟಣ ಪ್ರದೇಶದಲ್ಲಿರ್ತದೆ, ಹಳ್ಳಿಗಳಲ್ಲಿ ಗುಂಡಿ ತೋಡಿರ್ತಾರೆ. ಮತ್ತು ಬೇರೆ ವ್ಯವಸ್ಥೆ ಇದ್ದಾಗ ಅದನ್ನು ನಾವು ನಮೂದಿಸಬೇಕಾಗ್ತದೆ, ಇತರೆ ಅಂಥೇಳಿ. ಹಾಗೆಯೇ ಇಲ್ಲಿ ಅವಳಿ ಗುಂಡಿ ಶೌಚಾಲಯ, ಚಪ್ಪಡಿ ಸಹಿತ ಗವಾಕ್ಷಿ ಹೊಂದಿರುವ ಸುಧಾರಿತ ಗುಂಡಿ, ಚಪ್ಪಡಿ ರಹಿತ ತೆರೆದ ಗುಂಡಿ, ಏಕಗುಂಡಿ ಶೌಚಾಲಯ. ನೋಡಿ, ಚಪ್ಪಡಿ ಸಹಿತ ಗವಾಕ್ಷಿ ಹೊಂದಿದ ಸುಧಾರಿತ ಗುಂಡಿ, ಚಪ್ಪಡಿ ರಹಿತ ತೆರೆದ ಗುಂಡಿ. ಸೇವಾ ಶೌಚಾಲಯ, ಮನುಷ್ಯರಿಂದ ಮಲದ ಸಾಗಣೆ, ಪ್ರಾಣಿಗಳಿಂದ ಮಲದ ಸ್ವಚ್ಛತೆ, ತೆರೆದ ಚರಂಡಿಯ ಮೂಲಕ ಮಲದ ವಿಲೇವಾರಿ. ಇಲ್ಲಿ ನಾವು ತ್ಯಾಜ್ಯ ನೀರನ್ನು ಹೊರಗೆ ಹಾಕಿಸಲು ಮಾಡಿರುವ ವ್ಯವಸ್ಥೆ. ತೆರೆದ ಚರಂಡಿ ಇದೆ, ಏನು ವ್ಯವಸ್ಥೆ ಇದೆ ಅದನ್ನು ನಾವು ಆಯ್ಕೆ ಮಾಡಿಕೊಳ್ಳೋಣ. ಇಲ್ಲಿ ಒಂದು ನಮಗೆ ಸಂಬಂಧಪಟ್ಟಂತಹ ಶೌಚಾಲಯದ ಬಗ್ಗೆ ವಿಧಗಳು ಅಂತ ಇದೆ. ನಮ್ಮ ಮನೆಯಲ್ಲಿ ಇಷ್ಟು ಪ್ರಕಾರದಲ್ಲಿರ್ತಕ್ಕಂಥ ಶೌಚಾಲಯಗಳೇ ನಮ್ಮ ಮನೆಯಲ್ಲಿ ಯಾವುದಿದೆ ಅದನ್ನು ಮಾತ್ರ ನಾವು ಇಲ್ಲಿ ಆಯ್ಕೆ ಮಾಡಿಕೊಳ್ಳೋಣ, ಒಂದನ್ನು ಮಾತ್ರ. ಏಕೆಂದರೆ ಇಷ್ಟು ಪ್ರಕಾರದ್ದು ಬೇರೆ ಬೇರೆ ರೀತಿಯಲ್ಲಿ ಪಬ್ಲಿಕ್ ಶೌಚಾಲಯದಲ್ಲಿರ್ತದೆ, ಅಲ್ಲಿ ಸಂಬಂಧಪಟ್ಟಂಥವ್ರು ಅದನ್ನು ಆಯ್ಕೆ ಮಾಡಿಕೊಳ್ತಾರೆ. ಇನ್ನು ಆವರಣದ ಒಳಗೆ ಸ್ನಾನಗೃಹದ ಲಭ್ಯತೆ, ಹೌದು, ಸ್ನಾನಗೃಹ ಇದೆ. ಅಡಿಗೆ ಮನೆಯ ಲಭ್ಯತೆ ಮತ್ತು LPG PNG ಸಂಪರ್ಕ, ಅಡಿಗೆ ಮನೆಯಲ್ಲಿ ಅಡಿಗೆ LPGಯಿಂದ ಆಗುತ್ತೆ, LPG ಇದೆ. ಮನೆಯ ಒಳಗೆ ಅಡಿಗೆ ಅದರ ಅಡಿಗೆ ಮನೆಯಲ್ಲಿ ಅಲ್ಲ, ಮನೆಯ ಒಳಗೆ ಅಡಿಗೆ ಆದರೆ ಅಡಿಗೆ ಮನೆಯಲ್ಲಿ ಅಲ್ಲ. LPG ನೋಡಿ, ಇಲ್ಲಿ ಮನೆಯ ಒಳಗೆ ಅಡಿಗೆ, ಮನೆಯ ಒಳಗೆ ಅಡಿಗೆ ಮಾಡೋದು, ಆದರೆ ಅಡಿಗೆ ಮನೆಯಲ್ಲಿ ನಾವು ಗ್ಯಾಸನ್ನು ಹೊರಗಡೆಯಿಂದ ಪೈಪ್ ಮೂಲಕ ಸಂಪರ್ಕ ಮಾಡಿಕೊಳ್ತೀವಿ, ಅಥವಾ ಮನೆ ಒಳಗಡೆ ಗ್ಯಾಸನ್ನು ಇಟ್ಟು ಸಂಪರ್ಕ ಮಾಡಿರ್ತೀವಿ. ಅದು ಯಾವುದು ಇಲ್ಲಿ ನಮಗೆ ಅಪ್ಲೈ ಆಗ್ತದೆ? ಅಡಿಗೆ ಮನೆಯಲ್ಲಿ ಅಡಿಗೆ ಮಾಡಲಿಕ್ಕೆ LPG ಸಂಪರ್ಕ ಇದೆ. ಇಲ್ಲಿ ನಮಗೆ ಅಪ್ಲೈ ಆಗ್ತಕ್ಕಂಥದ್ದು ಬಯಲಿನಲ್ಲಿ ಅಡಿಗೆ, ಮನೆಯೊಳಗೆ ಹೊರಗೆ. ಇಲ್ಲಿ ನಮಗೆ ಅಪ್ಲೈ ಆಗ್ತಕ್ಕಂಥ ಇವು 3 ಪ್ರಕಾರಗಳಲ್ಲಿ ಒಂದನ್ನು ನಾವು ಆಯ್ಕೆ ಮಾಡಿ ತುಂಬಬೇಕಾಗ್ತದೆ. ಅಲ್ಲಿ ಆಯಾ ಒಂದು ವಿಭಾಗಕ್ಕೆ ಆಯಾ ಒಂದು ಗಣಿತ ಕಾರ್ಯಕ್ಕೆ ಹೋದಂಥ ಸಂದರ್ಭದಲ್ಲಿ ಅವರು ಏನು ಹೇಳ್ತಾರೆ, ಎಷ್ಟು ಪ್ರಕಾರದಲ್ಲಿ ಆಪ್ಷನ್ ಇರ್ತದೆ, ಅವುಗಳನ್ನು ನಾವು ಒಂದನ್ನು ಆಯ್ಕೆ ಮಾಡಿಕೊಂಡು ತುಂಬಬೇಕಾಗ್ತದೆ. ಅಡಿಗೆ ಮಾಡಲು ಬಳಸುವ ಪ್ರಮುಖ ಇಂಧನ LPG ಅಥವಾ PNG ಯಾವುದಿದೆ ಅದು. ಓಕೆ, ನಾನು ಕೊಟ್ಟಂಥ ಇವಿಷ್ಟು ಮಾಹಿತಿಗಳನ್ನು ಮತ್ತೆ ಇಲ್ಲಿ ಸೇವ್ ಮಾಡಿ ಮತ್ತೆ ಮುಂದಕ್ಕೆ ಸಾಗ್ತೀವಿ. ನೋಡಿ, ಗಮನಿಸಿ. ಹೌದು, ಇದೆಲ್ಲದೂ ಕೂಡ ಈ ರೀತಿ ಡಾಟಾ ಅಂತರ್ಜಾಲದಲ್ಲಿ ಸೇವ್ ಆಗ್ತದೆ. ಇನ್ನು ಸ್ಟೆಪ್ 5 ಏನಂತ ಹೇಳಿದರೆ ಸ್ವತ್ತುಗಳು. ಸ್ಟೆಪ್ 5 ಮತ್ತು 6 ನಮ್ಮ ಸ್ವತ್ತುಗಳು, ಅಂದರೆ ನಮ್ಮ ಮನೆಯಲ್ಲಿ ಏನೇನು ಆಸ್ತಿಗಳನ್ನು ಹೊಂದಿದ್ದೇವೆ ಅಂತಕ್ಕಂತಹ ಮಾಹಿತಿ. ಸ್ವತ್ತುಗಳು, ಕುಟುಂಬ ಹೊಂದಿರತಕ್ಕಂಥ ಸ್ವತ್ತುಗಳು ಯಾವುವು? ಕುಟುಂಬವು ಹೊಂದಿರುವ ಮತ್ತು ಲಭ್ಯವಿರುವ ಸ್ವತ್ತುಗಳು ವಾಣಿಜ್ಯ ಉಪಯೋಗಕ್ಕೆ ಸಹ ಬಳಸುತ್ತಿದ್ದಲ್ಲಿ ಪರಿಗಣಿಸಬೇಕಾಗ್ತದೆ ಅಂತಕ್ಕಂಥ ಮಾಹಿತಿ ಇದೆ. ಈ ನೋಡಿ, ತಾವುಗಳು ಎಲ್ಲ ಗಣಿತದಾರರು ತಮ್ಮ ಒಂದು ಮನೆಯ ಸ್ವಯಂ ಗಣತಿಯನ್ನು ಮಾಡಿಕೊಂಡಾಗ
ಮುಂದೆ ನಾವು ಆ ಆ್ಯಪ್ ಮೂಲಕ ಹೇಗೆ ಮಾಡಬೇಕು ಅಂತಕ್ಕಂಥದ್ದು ನಮಗೆ ಅನುಭವಕ್ಕೆ ಬರ್ತದೆ. ಒಂದು ಸ್ವಯಂ ಗಣತಿ ಕಾರ್ಯ ಅನ್ನುವಂಥದ್ದು ಕೇವಲ ಟೆಸ್ಟಿಂಗ್ ಆಗೋದ್ರ ಜೊತೆಗೆ ನಮ್ಮದು ಒಂದು ವೈಯಕ್ತಿಕ ಕುಟುಂಬದ ಗಣತಿ ಮುಗಿತದೆ, ನಮಗೆ ಅನುಭವ ಬರ್ತದೆ. ಏನೇನು ಪ್ರಶ್ನೆಗಳನ್ನು ಕೇಳಲಾಗ್ತದೆ, ಅದನ್ನು ನಾವುಗಳು ಹೇಗೆ ಉತ್ತರಿಸಿ ಗಣತಿ ಕಾರ್ಯವನ್ನು ಮಾಡಬಹುದು ಅಂತಕ್ಕಂಥ ಮಾಹಿತಿ ಅನುಭವಕ್ಕೆ ಬರ್ತದೆ. ಹಾಗಾಗಿ ತಾವೆಲ್ಲರೂ ಕೂಡ ಈ ಒಂದು ಸ್ವಯಂ ಗಣತಿ ಕಾರ್ಯವನ್ನು ತಮ್ಮ ಮೊಬೈಲ್ ಸಂಖ್ಯೆಗಳನ್ನು ಬಳಸಿ ಮಾಡಿಕೊಂಡಲ್ಲಿ ಅದು ನಿಮಗೆ ಸರಳತೆಯನ್ನು ತಂದು ಕೊಡ್ತದೆ. ಇನ್ನು ರೇಡಿಯೋ ಟ್ರಾನ್ಸ್ಮಿಸ್ಟರ್, ನಮ್ಮ ಮನೆಯಲ್ಲಿ ರೇಡಿಯೋದ ಸಾಂಪ್ರದಾಯಿಕ ರೇಡಿಯೋ ಸೆಟ್ಟು, ಮೊಬೈಲ್, ಸ್ಮಾರ್ಟ್ಫೋನ್ ಯಾವುದೇ ಇತರೆ ಮೂಲಗಳು ಮೊಬೈಲಿಂದ ಇದೆ. ಮೊಬೈಲ್ನಲ್ಲಿ FM ಮತ್ತು AM ಅಂತಕ್ಕಂಥ ಆಪ್ಷನ್ನಲ್ಲಿ ನಾವು ರೇಡಿಯೋವನ್ನು ಕೇಳ್ತೀವಿ. ಅದು ಇದ್ದವರು ಸೆಲೆಕ್ಟ್ ಮಾಡಿಕೊಳ್ಳಿ, ಇಲ್ಲದವರು ಇಲ್ಲ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ. ಈಗ ಆಲ್ಮೋಸ್ಟ್ ಆಲು ರೇಡಿಯೋ ಅಥವಾ ಟ್ರಾನ್ಸಿಸ್ಟರು ನಮ್ಮ ಮನೆಯಲ್ಲಿ ಇಲ್ಲ, ಆದರೆ ಮೊಬೈಲ್ನಲ್ಲಿ ಇದೆ. ಆದರೆ ರೇಡಿಯೋ ಅಂತ ಪರ್ಟಿಕ್ಯುಲರ್ ಬಂದಾಗ ಅದು ಇಲ್ಲ ಅಂತ ಸೆಲೆಕ್ಟ್ ಮಾಡಿ. ಟೆಲಿವಿಷನ್, TV ಇದೆ. TV ಯಾವ ಸಂಪರ್ಕವನ್ನು ಕಲ್ಪಿಸಿದೆ, ಅದು ಕೇಬಲ್, ಡಿಶ್ TV ಕೇಬಲ್ನಲ್ಲಿ ಸಂಪರ್ಕ ಇದೆ. ಇಂಟರ್ನೆಟ್ ಸಂಪರ್ಕ ಇಲ್ಲ, ಅದು ಇಲ್ಲ ಅಂತ ತುಂಬಬೇಕು. ಯಾಕಂದರೆ ಯಾವುದೇ ಇಂಟರ್ನೆಟ್ ಸಂಪರ್ಕವನ್ನು ನಾವುಗಳು ಹೊಂದಿಲ್ಲ ನಮ್ಮ ಹಳ್ಳಿ ಮನೆಯಲ್ಲಿ. ಲ್ಯಾಪ್ಟಾಪು, ಕಂಪ್ಯೂಟರ್ ಯಾವುದೂ ಇಲ್ಲ. ಟೆಲಿಫೋನ್ ಮತ್ತು ಮೊಬೈಲ್ ಫೋನ್, ಸ್ಮಾರ್ಟ್ಫೋನ್ ಸ್ಥಿರ ದೂರವಾಣಿ ಮಾತ್ರ, ಮೊಬೈಲ್ ಮಾತ್ರ. ನೋಡಿ, ಮೊಬೈಲ್ನಲ್ಲಿ ಸ್ಮಾರ್ಟ್ಫೋನ್, ಇತರೆ ಸಾಮಾನ್ಯ ಮೊಬೈಲ್, ಸ್ಮಾರ್ಟ್ಫೋನ್ ಇದೆ, ಸ್ಮಾರ್ಟ್ಫೋನನ್ನು ಆಯ್ಕೆ ಮಾಡಿಕೊಳ್ತೀವಿ. ಇನ್ನು ಬೈಸಿಕಲ್ ಮತ್ತು ಸ್ಕೂಟರ್, ಮೋಟರ್ ಸೈಕಲ್, ಮೊಪೆಡ್. ಸ್ಕೂಟರ್ ಇದೆ, ನಾನು ಸ್ಕೂಟರ್ನ ಸೆಲೆಕ್ಟ್ ಮಾಡಿಕೊಳ್ತೀನಿ. ಹಾಗೆಯೇ ಕಾರು ಇಲ್ಲ. ಕುಟುಂಬದಲ್ಲಿ ಸೇವನೆಗೆ ಬಳಸುವ ಪ್ರಮುಖ ಧಾನ್ಯಗಳು, ನಮ್ಮ ಮನೆಯಲ್ಲಿ ನಾವು ಹೆಚ್ಚು ಜೋಳವನ್ನು ಬಳಸ್ತೀವಿ. ಜೋಳವನ್ನು ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಓಕೆ, ನೋಡಿ, ಇಲ್ಲಿ ಮೊಬೈಲ್ ಸಂಖ್ಯೆ ಆಲ್ರೆಡಿ ನಾವು ಮೊದಲು ಏನು ಕೊಟ್ಟಿರ್ತೀವಿ ಅದು ಇಲ್ಲಿ ಆಲ್ರೆಡಿ ಬರ್ತದೆ. ಇಷ್ಟು ಮಾಹಿತಿಯನ್ನು ನಾವು ತುಂಬಿ ಅದನ್ನು ಮತ್ತೆ ಉಳಿಸಿ ಮತ್ತೆ ಮುಂದೆ ಹೋಗಿ ಅಂತಕ್ಕಂಥದ್ದನ್ನು ಟಚ್ ಮಾಡ್ತೀನಿ. ಅದು ಹೌದು ಅಂತ ಕೊಟ್ಟಾಗ ಆ ಮಾಹಿತಿ ಇಲ್ಲಿ ಸೇವ್ ಆಗುತ್ತೆ. ನೋಡಿ, ಒಂದು ಬಾರಿ ನಾವು ಕೊಟ್ಟಂತಹ ಒಂದು ಪೂರ್ವ ವೀಕ್ಷಣೆ ಮಾಡಿ ದೃಢೀಕರಣ ಮಾಡ್ತಕ್ಕಂಥ ಸನ್ನಿವೇಶ, ನಾನು ಕೊಟ್ಟಂತಹ ಎಲ್ಲ ಮಾಹಿತಿ ಕೂಡ ಈ ಒಂದು ಗಣತಿ ಕಾರ್ಯದಲ್ಲಿ ನಾವೇನು 34 ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟಿರ್ತೀವಿ ಅವುಗಳೆಲ್ಲವೂ ಕೂಡ ನಾವುಗಳು ಇಲ್ಲಿ ಒಂದು ಬಾರಿ ಗಮನಿಸಿ ನೋಡಲಿಕ್ಕೆ ನಮಗೆ ಅವಕಾಶ ಇರ್ತದೆ. ಅದನ್ನು ನೋಡಿ ನಾವು ದೃಢೀಕರಿಸಬೇಕು. ಅಥವಾ ಅದನ್ನು ಮಾಹಿತಿಯನ್ನು ತಿದ್ದುಪಡಿ ಮಾಡಬೇಕಾದ್ರೆ ತಿದ್ದುಪಡಿಗಾಗಿ ಹಿಂದೆ ತಿರುಗಿಸಿ ಅಂತಕ್ಕಂಥ ಲಾಸ್ಟ್ ಒತ್ತಬೇಕು. ಡ್ರಾಫ್ಟಾಗಿ ಉಳಿಸಿ, ಈ ಮಾಹಿತಿಯನ್ನು ನಾವು ಡ್ರಾಫ್ಟ್ನಲ್ಲಿ ಉಳಿಸ್ಲಿಕ್ಕೆ ಬಯಸಿದರೆ ಅದನ್ನು ಡ್ರಾಫ್ಟ್ನಾಗಿ ಉಳಿಸಿ. ಇವು 3 ಆಪ್ಷನ್ನಲ್ಲಿ ನಾನೀಗ ದೃಢೀಕರಿಸಿ ಮತ್ತು ಸಲ್ಲಿಸಿ ಅಂತಕ್ಕಂಥ ಮಾಹಿತಿಯನ್ನು ಟಚ್ ಮಾಡ್ತೀನಿ. ಇಲ್ಲಿ ಕೇಳುತ್ತೆ, ಅಂತಿಮ ಸಲ್ಲಿಕೆಯ ನಂತರ ಸಲ್ಲಿಸಿದ ಮಾಹಿತಿಗಳಲ್ಲಿ ಯಾವುದೇ ಬದಲಾವಣೆ ಸಾಧ್ಯವಾಗುವುದಿಲ್ಲ, ನೀವು ಮುಂದುವರಿಸಲು ಖಚಿತವಾಗಿ ಬಯಸುವಿರಾ? ಹೌದು, ನಾನು ಸರಿಯಾದ ಮಾಹಿತಿಯನ್ನು ತುಂಬಿದ್ದೇನೆ. ಓಕೆ, ನೋಡಿ, ನನ್ನ ಮೊಬೈಲಿಗೆ ಮೆಸೇಜ್ ಕೂಡ ಬಂತು. ಈಗ ಒಂದು ID ಬಂದಿದೆ, ನೀವೆಲ್ಲ ಗಮನಿಸಿ. ಈಗ ಯಾಕಂದರೆ ಸೆಲ್ಫ್ ಎಮ್ಯುಲೇಷನ್ ID ಈ ರೀತಿಯಲ್ಲಿ ಇದೆ. ಈ ಒಂದು ID-ಯನ್ನು ನಾವು ನಮ್ಮ ಗಣತಿದಾರರು ಮನೆಗೆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಅವರಿಗೆ ನೀಡಿದರೆ H13249565263 ಇದು ನಂದು ಸ್ವಯಂ ಗಣತಿ ಕಾರ್ಯವನ್ನು ಮಾಡಿಕೊಂಡಂಥ ID ಇದೆ. ಇಲ್ಲಿ ಅವರ ಕೊಟ್ಬಿಟ್ಟಿದ್ದಾರೆ, ಗಮನಿಸಿ. ನಿಮ್ಮ ಮನೆ ಪಟ್ಟಿ ಕಾರ್ಯಾಚರಣೆ ಮಾಡುವಂಥ ಸಂದರ್ಭದಲ್ಲಿ ಪೂರ್ಣಗೊಳಿಸಲು ಈ ಸ್ವಯಂ ಗಣತಿ ID-ಯನ್ನು ಗಣತಿದಾರರೊಂದಿಗೆ ಹಂಚಿಕೊಳ್ಳಲು ನಿಮಗೆ ವಿನಂತಿಸಲಾಗಿದೆ. ಇಲ್ಲದಿದ್ದಲ್ಲಿ ಗಣತಿದಾರರು ಹೊಸ ಗಣತಿಯನ್ನು ಮಾಡಬೇಕಾಗಬಹುದು. ಹಾಗಾಗಿ ನೀವು ಮಾಡಿದಂಥ ಈ ಒಂದು ಸ್ವಯಂ ಗಣತಿಯ ಮಾಹಿತಿಯನ್ನು, ಈ ID-ಯನ್ನು ಗಣತಿದಾರರಿಗೆ ಹಂಚಿಕೊಳ್ಳಿ. ಯಶಸ್ವಿಯಾಗಿ ಸಲ್ಲಿಸಲಾಗಿದೆ. ನಿಮ್ಮ ಸ್ವಯಂ ಗಣತಿ ನಮೂನೆಯನ್ನು ಯಶಸ್ವಿಯಾಗಿ ಸಲ್ಲಿಸಲಾಗಿದೆ. ನೋಡಿ, ನಾನು ಸಬ್ಮಿಟ್ ಕೊಟ್ಟೆ. ಈಗ ಇಲ್ಲಿ ನಿಮಗೆ ಗಮನಿಸ್ತಾ ಹೋಗಿ, ನನಗೆ ಒಂದು ID ಮೊಬೈಲಿಗೆ ನಾನೇನು ಮೊಬೈಲ್ ನಂಬರ್ ಕೊಟ್ಟಿರ್ತೀನಿ ಅದಕ್ಕೊಂದು ಟೆಕ್ಸ್ಟ್ ಮೆಸೇಜ್ ಕೂಡ ಬರುತ್ತೆ. ಇಲ್ಲಿ ಗಮನಿಸಿ. ಡಿಯರ್ ರೆಸ್ಪಾಂಡೆಂಟ್, ಥ್ಯಾಂಕ್ ಯು ಫಾರ್ ಕಂಪ್ಲೀಟಿಂಗ್ ಸೆಲ್ಫ್ ಎನ್ಯುಮರೇಷನ್. ಯುವರ್ ಸೆಲ್ಫ್ ಎನ್ಯುಮರೇಷನ್ ID ಈಸ್, ಅಲ್ಲೇನು ಬಂದಿತ್ತು ಅದೇ ಇಲ್ಲಿ ಬರ್ತದೆ. ಪ್ಲೀಸ್ ಕೀಪ್ ದಿಸ್ ಸೇಫ್ ಆ್ಯಂಡ್ ಶೇರ್ ಇಟ್ ವಿತ್ ಎನ್ಯುಮರೇಟರ್ ವೆನ್ ಆಸ್ಕ್ಡ್ ಇನ್ ಸೆನ್ಸಸ್ 2007. ಮನೆಗಣತಿ ಮಾಡಲು ಬಂದಾಗ ನಾವುಗಳು ಅಧಿಕಾರಿಗಳೊಂದಿಗೆ ಈ ಒಂದು ID ಸಂಖ್ಯೆಯನ್ನು ಹಂಚಿಕೊಂಡಾಗ ನಮ್ಮ ಮನೆಯ ಗಣತಿ ಕಾರ್ಯ ಅವರಿಗೆ ಸರಳವಾಗಿ ಆಗ್ತದೆ. ಇದಿಷ್ಟು ಈ ದಿನದ ಸ್ವಯಂ ಗಣತಿಯನ್ನು ಮಾಡುವ ವಿಧಾನ ಹೇಗೆ ಅಂತಕ್ಕಂಥ ಮಾಹಿತಿಯನ್ನು ಪ್ರಾತ್ಯಕ್ಷಿಕವಾಗಿ ಪ್ರತಿಯೊಂದು ಸ್ಟೆಪ್ಪನ್ನು ನಾನು ಮಾಹಿತಿ ತುಂಬೋದ್ರ ಮೂಲಕ ತಮಗೆಲ್ಲ ಹಂಚಿಕೊಂಡಿದ್ದೇನೆ.
ಇನ್ನೂ ಕೂಡ ಏನಾದರೂ ಮಾಹಿತಿ ಇದ್ದರೆ ಮುಂದಿನ ವಿಡಿಯೋದಲ್ಲಿ ಕೂಡ ನಾನು ತಿಳಿಸ್ತಾ ಹೋಗ್ತೀನಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ದೀರ್ಘಾಯುಸ್ TV19 ಎಲ್ಲ ರೀತಿಯಾದಂತಹ ಮಾಹಿತಿಯನ್ನು ವಿಡಿಯೋದ ಮೂಲಕ ನಮ್ಮೆಲ್ಲ ಗಣಿತದಾರರಿಗೆ, ಮೇಲ್ವಿಚಾರಕರಿಗೆ ಹೊಸದಾಗಿ ಬಂದಂತಹ ಮಾಹಿತಿಯನ್ನು ತಮಗೆಲ್ಲ ನಾನು ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಮಾಹಿತಿಗಾಗಿ ಧನ್ಯವಾದಗಳು. ಮಲ್ಲಿಕಾರ್ಜುನ್ ಕೆ, ದೈಹಿಕ ಶಿಕ್ಷಣ ಶಿಕ್ಷಕರು, ಪಠ್ಯದ ಸಿದ್ಮಲಪ್ಪ ಸರ್ಕಾರಿ ಪ್ರೌಢಶಾಲೆ, ಸೋಗೆ. ಧನ್ಯವಾದಗಳು.